Pawan Deshpande. Now I am going to explain about basic electronics. Introduction. Electronics, conductor, insulator, semiconductor, diode, resistance, voltage, current. What is mean by electronics? Digital electronics or in digital electronics that represent signals from different lists of analog electronics levels through a continuous range. It's called electronics. For example, solid state physics engineering, radio engineering, telecommunication, control processing, control robotics, and many more. Electronic engineering, also known as electronics and communication engineering, electrical engineering department that uses non-linear and active electrical such as semiconductors device, and it is VLSI device and their system. What is mean by conductor? Any material that allows electric current to pass through it. The conductor that allows the current to flow is called conductor. Example, ನಾನು ಇವಾಗ 250 ವೋಲ್ಟೇಜ್ ಇರೋ ಬಲ್ಬನ್ನು ನಾನು ತೆಗೆದುಕೊಳ್ಳುತ್ತೇನೆ. ನಂತರ ಅದರದ್ದು ರೆಸಿಸ್ಟೆನ್ಸ್ 5 ಓಮ್ ಆಗಿರುತ್ತದೆ ಮತ್ತು ಇನ್ನೂ ಒಂದು ಬಲ್ಬದ್ದು ರೆಸಿಸ್ಟೆನ್ಸ್ 10 ಓಮ್ ಆಗಿರುತ್ತದೆ. ಮತ್ತು ಈ ಆಂಪಿಯರನ್ನು ಕಂಡುಹಿಡಿಬೇಕಾದಂದರೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯಾವುದೆಂದರೆ I = V/R. ವಿ ಅಂದರೆ 250 ಮತ್ತು ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 5 ಓಮ್ ಅಂದರೆ 5 = 50 ಆಂಪಿಯರ್. ಮತ್ತು ಎರಡನೇದು 250 ವೋಲ್ಟ್ ಡಿವೈಡೆಡ್ ಬೈ 10 ಓಮ್ = 25 ಆ್ಯಂಪ್. ದ್ಯಾಟ್ ಬಲ್ಬ್ಸ್ ಕರೆಂಟ್ ಫ್ಲೋಯಿಂಗ್ ಎನರ್ಜಿ. ಇದರಿಂದ ನಮಗೆ ಏನು ಗೊತ್ತಾಯ್ತು ಅಂತಂದರೆ, ರೆಸಿಸ್ಟೆನ್ಸ್ ಯಾವುದರಲ್ಲಿ ಜಾಸ್ತಿ ಇರುತ್ತದೆಯೋ ಅದು ಕರೆಂಟನ್ನು ಹರಿಯಲು ಅವಕಾಶ ಮಾಡಿಕೊಡುವುದಿಲ್ಲ, ಮತ್ತು ರೆಸಿಸ್ಟೆನ್ಸ್ ಯಾವುದರಲ್ಲಿ ಕಡಿಮೆ ಇರುತ್ತದೆಯೋ ಅದು ನಮಗೆ ಕರೆಂಟ್ ಹರಿಯಲು ಅವಕಾಶ ಮಾಡಿಕೊಡುತ್ತದೆ. ಇದನ್ನೇ ನಾವು ಕಂಡಕ್ಟರ್ ಎನ್ನುವರು. ವಾಟ್ ಈಸ್ ಮೀನ್ ಬೈ ಇನ್ಸುಲೇಟರ್? Materials that do not flow easily are called insulator. Most non-metal materials such as plastic, wood, rubber are insulator. ಎಕ್ಸಾಂಪಲ್ ಆಫ್ ಇನ್ಸುಲೇಟರ್. ಇವಾಗ ನಾನು ಒಂದು ರಬ್ಬರ್ ಗ್ಲೌಸನ್ನು ತೆಗೆದುಕೊಳ್ಳುತ್ತೇನೆ. ರಬ್ಬರ್ ಗ್ಲೌಸ್ ಅದನ್ನು ನಾನು ನನ್ನ ಕೈಯಲ್ಲಿ ಹಾಕಿದಾಗ ನಾನು ಕರೆಂಟನ್ನು ಹೋಗಿ ಮುಟ್ಟುತ್ತೇನೆ. ಆ ಕರೆಂಟು ನನ್ನ ಮೈಯಲ್ಲಿ ಪಾಸ್ ಆಗೋದಿಲ್ಲ, ಯಾಕಂದರೆ ಇದು ಇನ್ಸುಲೇಟರ್ನಲ್ಲಿ ಬರುತ್ತದೆ. ಅದಕ್ಕೆ ನಾವು ಇದನ್ನು ಇನ್ಸುಲೇಟರ್ ಎನ್ನುತ್ತೇವೆ. ವಾಟ್ ಈಸ್ ಮೀನ್ ಬೈ ಸೆಮಿಕಂಡಕ್ಟರ್? ಸೆಮಿಕಂಡಕ್ಟರ್ ಈಸ್ ಎ ಮಟೀರಿಯಲ್ ದಟ್ ಹ್ಯಾಸ್ ಸರ್ಟೆನ್ ಪ್ರಾಪರ್ಟೀಸ್ ಇನ್ ದ way it responds to electrical current. It is a material with little resistance to the flow of electric current in one direction to other direction. It's called semiconductor. Semiconductor in pure form is known as intrinsic semiconductor. At room's temperature, number of electronics and number of holes. N-type semiconductor materials has an excess of electrons. P-type semiconductor material there is a shortage of electrons. ಮಟೀರಿಯಲ್ ಅಂದರೆ ಅದರಲ್ಲಿ ಶಾರ್ಟೇಜ್, ಎಲೆಕ್ಟ್ರಾನ್ ತುಂಬ ಕಡಿಮೆಯಾಗಿರುತ್ತೆ. ದೇರ್ ಆರ್ ಹೋಲ್ಸ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಕ್ಸ್, ಇಟ್ಸ್ ಕಾಲ್ಡ್ ಸೆಮಿಕಂಡಕ್ಟರ್. ಮಟೀರಿಯಲಲ್ಲಿ ಹೋಲ್ಸ್ ಮತ್ತು ಕ್ರಿಸ್ಟಲ್ ಲ್ಯಾಟಿಕ್ಸ್ ಸೆಮಿಕಂಡಕ್ಟರ್ ಜಾಸ್ತಿ ಇರುತ್ತದೆ. ವಾಟ್ ಈಸ್ ಮೀನ್ ಬೈ ಡಯೋಡ್? A diode is a semiconductor device that essentially acts as a one-way switch for current. It allows current flow easily in one direction to another direction. It's called diode. ಇಲ್ಲಿ ನೋಡಿ, ಡಯೋಡ್ ಚಿತ್ರ ಈ ಥರ ಇದೆ. ಒಂದು ಆ್ಯನೋಡು, ಇನ್ನೊಂದು ಕ್ಯಾಥೋಡು. ಲೆಫ್ಟಲ್ಲಿರೋದು ಆ್ಯನೋಡು, ರೈಟಲ್ಲಿರೋದು ಕ್ಯಾಥೋಡು. ಇದಕ್ಕೆ ನಾನೊಂದು DC ಮೋಟಾರನ್ನು ಕನೆಕ್ಟ್ ಮಾಡ್ತೇನೆ. ಆಮೇಲೆ ಒಂದು ಪ್ಲಸ್ ವಯರ್ಗೆ ಜಾಯಿಂಟ್ ಮಾಡುತ್ತೇನೆ, ಒಂದು ಮೈನಸ್ಗೆ ಜಾಯಿಂಟ್ ಮಾಡುತ್ತೇನೆ ವಯರನ್ನು. ಅದಾದಮೇಲೆ DC ಮೋಟಾರ್ ವರ್ಕ್ ಆಗುತ್ತೆ. ಅದೇ ಇದು ಕ್ಯಾಥೋಡನ್ನು ಲೆಫ್ಟ್ ಸೈಡ್ ತೊಗೊಂಬರ್ತೀನಿ, ಆ್ಯನೋಡನ್ನು ರೈಟ್ ಸೈಡ್ ತೊಗೊಂಬರ್ತೀನಿ. ಅದೇ ವಯರನ್ನು ನಾನು ತಿರ್ಗಾ ಇವೆರಡಕ್ಕೆ ಜಾಯಿಂಟ್ ಮಾಡ್ತೀನಿ. ಅದಕ್ಕಾಗಿ ಕರೆಂಟ್ DC ಮೋಟಾರ್ ವರ್ಕ್ ಆಗುವುದಿಲ್ಲ. ಅದಕ್ಕೆ ನಾವು ಇದನ್ನು ಡಯೋಡ್ ಎನ್ನುತ್ತೇವೆ. ವಾಟ್ ಈಸ್ ಮೀನ್ ಬೈ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಈಸ್ ಎ ಮೇಜರ್ ಆಫ್ ದ ಅಪೋಸಿಷನ್ ಟು ಕರೆಂಟ್ ಫ್ಲೋ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇಲ್ಲಿ ಕೆಳಗಡೆ ಇದೆಯಲ್ಲ,
ಇದು ರೆಸಿಸ್ಟೆನ್ಸ್ ಕಡಿಮೆ ಹಿಡಿಯೋದನ್ನು ತಲುಪುತ್ತೆ. ಅದಕ್ಕೆ ನಾವು ಇದನ್ನು ರೆಸಿಸ್ಟೆನ್ಸ್ ಎನ್ನುತ್ತೇವೆ. ವಾಟ್ ಈಸ್ ಮೀನ್ ಬೈ ವೋಲ್ಟೇಜ್? ವೋಲ್ಟೇಜ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಇನ್ ಚಾರ್ಜ್ ಇಟ್ಸ್ ಕಾಲ್ಡ್ ವೋಲ್ಟೇಜ್. ವೋಲ್ಟೇಜ್ ಎನ್ನುವುದು ಎಲೆಕ್ಟ್ರೋಮೋಟಿವ್ ಎಂದು ಹೆಸರಿದೆ, ಅದಕ್ಕೆ ಇನ್ನೊಂದು ಹೆಸರು ಎಲೆಕ್ಟ್ರೋಮೋಟಿವ್ ಎಂದಿದೆ. ವಾಟ್ ಈಸ್ ಮೀನ್ ಬೈ ಕರೆಂಟ್? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಅ ಗಿವನ್ ಪಾಯಿಂಟ್ ಇನ್ 1 ಸೆಕೆಂಡ್ ಇಟ್ಸ್ ಕಾಲ್ಡ್ ಕರೆಂಟ್. ನಂಬರ್ ಆಫ್ ಪಾಯಿಂಟ್ಸ್ ಅಂದರೆ 0.1, 0.2, 0.3 ಇದರಲ್ಲಿ ಸೆಕೆಂಡ್ಸಲ್ಲಿ ಕರೆಂಟು ಪಾಸ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಇದನ್ನು ನಾವು ಕರೆಂಟ್ ಎಂದು